ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನಾವು ಇವತ್ತು ಒಂದು ಸಮಯದ ಗಡಿಯಾರವನ್ನು ಅಂದರೆ ವಾಚನ್ನು ಅನ್ಬಾಕ್ಸಿಂಗ್ ಮಾಡೋಣ. ವೀಕ್ಷಕರೇ, ಪ್ರತಿಯೊಬ್ಬರೂ ಸಹ ಅಂತಹ ವಾಚನ್ನು ಎಲ್ಲರೂ ನೋಡಿರುತ್ತೀರಾ ವೀಕ್ಷಕರೇ. ಅದು ಕೇವಲ ಜಾತ್ರೆಯಲ್ಲಿ ಸಿಗುತ್ತದೆ ವೀಕ್ಷಕರೇ, ಹಾಗೂ ಫ್ಲಿಪ್ಕಾರ್ಟ್, ಅಮೆಜಾನ್ ಹಲವಾರು ಕಡೆಯೂ ಸಹ ಸಿಗುತ್ತದೆ ವೀಕ್ಷಕರೇ. ಆ ವಾಚ್ ಇವತ್ತು ನಾವು ನೋಡೋಣ ವೀಕ್ಷಕರೇ. ವಾಚನ್ನು ಇದೆ ನೋಡಿರಿ ವೀಕ್ಷಕರೇ. ಈ ವಾಚನ್ನು ಅನ್ಬಾಕ್ಸಿಂಗ್ ಮಾಡೋಣ ವೀಕ್ಷಕರೇ. ಈ ರೀತಿಯಾಗಿದೆ ನೋಡಿರಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈ ರೀತಿ ಕೊಡುತ್ತಾರೆ ನೋಡ್ರಿ ವೀಕ್ಷಕರೇ. ಪ್ರತಿಯೊಬ್ಬರು ತಿಳಿದುಕೊಳ್ಳಿರಿ ವೀಕ್ಷಕರೇ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಮಯ ಅಂತ ಬಂದೇ ಬರುತ್ತದೆ ವೀಕ್ಷಕರೇ. ಅಲ್ಲಿಯವರೆಗೂ ನೀವು ಕಾಯಬೇಕು ವೀಕ್ಷಕರೇ, ಆ ಒಳ್ಳೆಯ ಸಮಯ ಬರುವವರೆಗೂ ವೀಕ್ಷಕರೇ. ಇವತ್ತು ನಾವು ಪ್ರತಿಯೊಬ್ಬರೂ ಸಹ ನೀವು ಚಿಕ್ಕವರಿದ್ದಾಗ ಎಲ್ಲರೂ ಸಹ ಜಾತ್ರೆಯಲ್ಲಿ ಇಂತಹ ವಾಚನ್ನು ನೋಡಿರುತ್ತೀರಾ ವೀಕ್ಷಕರೇ. ಅದೇ ರೀತಿ ಈ ವಾಚನ್ನು ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ ಸಹ ಮಾರುತ್ತಾರೆ ವೀಕ್ಷಕರೇ. ಅದೇ ರೀತಿ ಇವತ್ತಿನ ವಾಚನ್ನು ನಾವು ಓಪನ್ ಮಾಡೋಣ ವೀಕ್ಷಕರೇ. ಜೀವನದಲ್ಲಿ ಯಾರೂ ಸಹ ಸಮಯವನ್ನು ವ್ಯರ್ಥ ಮಾಡಬಾರದು ವೀಕ್ಷಕರೇ. ಸಮಯವು ಒಂದು ಅದ್ಭುತವಾದಂತಹ ನಮ್ಮ ಜೀವನವನ್ನು ಬದಲಾಯಿಸುವ ಒಂದು ಔಷಧಿ ವೀಕ್ಷಕರೇ. ಅದೇ ರೀತಿ ಸಮಯವನ್ನು ಯಾರೂ ಸಹ ಅದನ್ನು ತಯಾರಿಸಲಾರದು ವೀಕ್ಷಕರೇ. ಅದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಆ ಭಗವಂತ 24 ತಾಸು ಎಂದು ಪ್ರತಿಯೊಬ್ಬರಿಗೂ ಆ ಸಮಯವನ್ನು ನಿಗದಿಪಡಿಸಿರುತ್ತಾನೆ ವೀಕ್ಷಕರೇ. ಪ್ರತಿದಿನವೂ ಸಹ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ವೀಕ್ಷಕರೇ. ನಾವು ಇವತ್ತಿನ ದಿವಸ ಸಮಯವನ್ನು ಯಾವ ರೀತಿ ನಿರ್ಧರಿಸೋಣ ಎಂಬುದು ಹಲವಾರು ಮುಖಾಂತರ ಮೊಬೈಲ್ ಫೋನ್ಗಳಲ್ಲಿ ಸಮಯವನ್ನು ತೋರಿಸುತ್ತದೆ. ಅದೇ ರೀತಿ ಸ್ಮಾರ್ಟ್ ವಾಚ್, ಅದೇ ರೀತಿ ಹಲವಾರು ರೀತಿಯ ಮೊಬೈಲ್ ವಾಚ್ಗಳು ಸಹ ಬಂದಿವೆ ವೀಕ್ಷಕರೇ. ಅದೇ ರೀತಿ ಈಗ ನಾವು ಪ್ರತಿಯೊಬ್ಬರೂ ಸಹ ನೀವು ಎಲ್ಲರೂ ನೋಡಿರುವಂತಹ ಜಾತ್ರೆಯಲ್ಲಿ ಸಿಗುವಂತಹ ಸಮಯದ ಗಡಿಯಾರವನ್ನು ನಾವು ನೋಡೋಣ ವೀಕ್ಷಕರೇ. ಬನ್ನಿರಿ ಎಲ್ಲರೂ ವೀಕ್ಷಕರೇ. ನೋಡಿರಿ, ಈ ಸಮಯದ ಗಡಿಯಾರವು ಯಾವ ರೀತಿ ಎಂಬುದು ಇದೆ ಎಂದು ನಾನು ಇವತ್ತು ನಿಮಗೆ ಹೇಳಿಕೊಡುತ್ತೇನೆ. ನೋಡಿ, ಕೈ ಗಡಿಯಾರ, ಇದನ್ನು ಇಂಗ್ಲಿಷ್ನಲ್ಲಿ ವಾಚ್ ಎನ್ನುತ್ತಾರೆ. ವಾಚು ಈ ರೀತಿ ಇದೆ ನೋಡಿರಿ ವೀಕ್ಷಕರೇ. ಜಾತ್ರೆಯಲ್ಲಿ ಸಿಗುವಂತಹ ವಾಚ್ ನೋಡಿರಿ ವೀಕ್ಷಕರೇ. ಇದು ಈ ರೀತಿಯಾಗಿದೆ ವೀಕ್ಷಕರೇ. ಅದೇ ರೀತಿ ಈ ಒಂದು ಕವರ್ ಇದೆ ವೀಕ್ಷಕರೇ. ಮೇಡ್ ಇನ್ ಚೀನಾ ವೀಕ್ಷಕರೇ. ಇದು ನೋಡಿರಿ ವೀಕ್ಷಕರೇ, ಈ ರೀತಿ ಇದೆ ವೀಕ್ಷಕರೇ ವಾಚ್. ಹಾಕೊಳ್ಳೋಣ ಬನ್ನಿ ವೀಕ್ಷಕರೇ. ತುಂಬ ಲೈಟ್ ವೇಟ್ ಇದೆ ವೀಕ್ಷಕರೇ. ನೋಡಿರಿ ವೀಕ್ಷಕರೇ, ಅಲ್ಲಿ ಲೈಟ್ ಸಹ ಇದೆ ವೀಕ್ಷಕರೇ. ಅದೇ ರೀತಿ ಅಲಾರಾಮ್ ಕೂಡ ಹೊಡೆಯುತ್ತದೆ ವೀಕ್ಷಕರೇ. ನೋಡ್ರಿ, ಅಲಾರಾಮ್ ಅನ್ನು ಹಿಡಿಯೋಣ ಬನ್ನಿ ವೀಕ್ಷಕರೇ. ನಾವು ಇವತ್ತು ಸ್ವಿಸ್ ವಾಚ್ ಮೇಕರ್ ಅಬ್ರಹಾಂ ಲೂಯಿಸ್ ಬ್ರೆಗುಟ್ 1810ರಲ್ಲಿ ಮೊದಲ ಕೈ ಗಡಿಯಾರವನ್ನು ಕಂಡುಹಿಡಿದಿದ್ದಾರೆ ಮತ್ತು ನೇಪಲ್ಸ್ನ ರಾಣಿ ಕ್ಯಾರೋಲಿನ್ ಮುರಾತ್ಗಾಗಿ ನೇಪಲ್ಸ್ನ ರಾಣಿ ಎಂದು ಕರೆಯಲ್ಪಡುವ ಗಡಿಯಾರವನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಚಿನ್ನ. ಈಗ ನಾವು 3:29ಕ್ಕೆ ಅಂದರೆ ವೀಕ್ಷಕರೇ 3:29ಕ್ಕೆ ಇಲ್ಲಿದೆ ನೋಡಿ ವೀಕ್ಷಕರೇ. ವೀಕ್ಷಕರೇ 3:30ಕ್ಕೆ ನಾವು ಅಲಾರಾಮನ್ನು ಇಟ್ಟಿದ್ದೇವೆ ವೀಕ್ಷಕರೇ. ಬನ್ನಿರಿ, ಈ ಗಡಿಯಾರವನ್ನು ಅಲಾರಾಮ್ ಕೂಡ ಹೊಡೆಯುತ್ತದೆ ವೀಕ್ಷಕರೇ. ಈ ಗಡಿಯಾರವನ್ನು ನೋಡೋಣ ಬನ್ನಿ ವೀಕ್ಷಕರೇ. ಈಗ 3:29 ಆಗಿದೆ ಸಮಯ. ನೋಡಿರಿ, ನಾವು ಇಟ್ಟಿದ್ದು ಅಲಾರಾಮ್ 3:30ಕ್ಕೆ ಇಟ್ಟಿದ್ದೇವೆ ವೀಕ್ಷಕರೇ. ಬನ್ನಿ ನೋಡಿರಿ ವೀಕ್ಷಕರೇ, ಗಡಿಯಾರವು ಎಷ್ಟಿದೆ ವೀಕ್ಷಕರೇ.
ವೀಕ್ಷಕರೇ ಈ ವಿಡಿಯೋ. ವಾಚ್ ನೋಡೋಕೆ ತುಂಬ ಚೆನ್ನಾಗಿದೆ ಹಾಗೂ ಹಾಕಿಕೊಂಡರೆ ಅದು ಎಲ್ಲರಿಗೂ ಸಹ ವಾಚ್ ಒಪ್ಪುತ್ತದೆ. ಅದೇ ರೀತಿ ವಾಚ್ ನೋಡಲು ತುಂಬ ಆಕರ್ಷಕವಾಗಿದೆ. ವಾಚ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅದೇ ರೀತಿ 4 ಬಟನ್ಗಳನ್ನು ನೀಡಿದ್ದಾರೆ. ಇದಕ್ಕೆ ನೋಡಿರಿ ಎಲ್ಲರೂ. ಈ ವಾಚ್ನಲ್ಲಿ ನಮಗೆ ದಿನಾಂಕ ಮತ್ತು ವಾರ ಲಭ್ಯವಿದೆ. ಅದೇ ರೀತಿ ಈ ವಾಚ್ನಲ್ಲಿ ಅಲಾರಾಮ್ ಕೂಡ ಇದೆ ಮತ್ತು ರಾತ್ರಿ ಹೊತ್ತು ಲೈಟ್ ಮುಖಾಂತರ ನಾವು ಸಮಯವನ್ನು ನೋಡಬಹುದು ಈ ವಾಚಿನಲ್ಲಿ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಸಮಯ ಇದ್ದೇ ಇರುತ್ತದೆ. ಅವರವರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡ ಕಡಿಮೆಯಾಗಿದೆ. ನಿಮ್ಮ ಸಮಯವನ್ನು ನಿರ್ವಹಿಸಲು ಕಲಿಯುವುದು ನಿಮ್ಮ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಉತ್ಪಾದಕತೆಯನ್ನು ಸಮಯವು ನಿರ್ಧರಿಸುತ್ತದೆ. ಧನಾತ್ಮಕ ಖ್ಯಾತಿ ಗಳಿಸಲು ಹಾಗೂ ಉಚಿತ ಸಮಯಕ್ಕಾಗಿ ಹೆಚ್ಚಿನ ಶಕ್ತಿ, ದೈನಂದಿನ ಗುರಿಗಳನ್ನು ತೆರವುಗೊಳಿಸಿ ಸುಧಾರಿತ ಗಮನ, ಸುವ್ಯವಸ್ಥಿತ ನಿರ್ಧಾರ ಕೈಗೊಳ್ಳುವಿಕೆ, ಗುರಿಗಳನ್ನು ವೇಗವಾಗಿ ತಲುಪುವುದು ಸಮಯದ ಒಂದು ಪ್ರಯೋಜನಗಳು ಆಗಿವೆ. ಸಮಯವು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಅದು ಹೇಗೆಂದರೆ ಸಮಯವು ನಿರ್ವಹಣಾ ಕೌಶಲ್ಯಗಳನ್ನು ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ನೀಡುತ್ತದೆ. ನಿಮ್ಮ ಕೆಲಸವನ್ನು ನೀವು ಸಮಯಕ್ಕೆ